ಮಾತುಗಳನ್ನು ಆರಂಭ ಮಾಡೋದಕ್ಕೆ ಮುಂಚೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು, ಬಾಬು ಜಗಜೀವನ್ ರಾಮ್ ಅವರನ್ನು ನಾನು ನೆನಪು ಮಾಡಿಕೊಳ್ತೇನೆ. ಇವತ್ತು ಈ ಕಾರ್ಯಕ್ರಮ ಮಾಡೋದಕ್ಕೆ, ನಮ್ಮ ಹಕ್ಕನ್ನು ಕೇಳೋದಕ್ಕೆ, ಈ ದೇಶದಲ್ಲಿ ಸ್ವತಂತ್ರವಾಗಿ ನಮಗೆ ನಮ್ಮದೇ ಆದಂಥ ಜೀವನವನ್ನು ನಡೆಸೋದಕ್ಕೆ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುವು ಮಾಡಿಕೊಟ್ಟು ಹೋಗಿದ್ದಾರೆ. ಕಳೆದ ಸರ್ಕಾರ ಮತ್ತು ಪ್ರಸ್ತುತ ನಮ್ಮ ಸರ್ಕಾರ ಈ ದೇಶದಲ್ಲಿ ಈ ಶೋಷಿತ ಸಮುದಾಯದ ಅಭಿವೃದ್ಧಿ ಆಗಬೇಕು, ಅವರ ಏಳಿಗೆ ಆಗಬೇಕು ಅಂಥೇಳಿ ಬರೇ ಬಾಯಿ ಮಾತಿನಲ್ಲಿ ಹೇಳಿದರೆ ಆಗೋದಿಲ್ಲ ಅಂಥೇಳಿ ಪ್ರಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ಜನಸಂಖ್ಯೆಯ ಆಧಾರದ ಮೇಲೆ ಆಯವ್ಯಯದಲ್ಲಿ 24.1% ಹಣವನ್ನು ತೆಗೆದಿಡ್ತಕ್ಕಂಥ ತೀರ್ಮಾನವನ್ನು ಮಾಡಿದರು. ಸ್ನೇಹಿತರೆ, ಇವತ್ತು ನಾವು ಮಾನ್ಯ ಮುನಿಯಪ್ಪನವ್ರು ಹೇಳಿದಾಗೆ 1,000 ಕೋಟಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಗಮಕ್ಕೆ ಕೊಡಿ, ಮತ್ತೆ 1,000 ಕೋಟಿ ರೂಪಾಯಿನ ಆದಿಜಾಂಬುವ ನಿಗಮಕ್ಕೆ ಕೊಡಿ ಅಂತ ಹೇಳಿದ್ದಾರೆ. ಆದರೆ ಇದನ್ನು ಕೇಳುವಂಥ ಶಕ್ತಿ ಸಂವಿಧಾನಾತ್ಮಕವಾಗಿ 24.1% ಹಣವನ್ನು ಈ ಸಮುದಾಯಗಳ ಅಭಿವೃದ್ಧಿಗೆ ಇಡಬೇಕು ಅಂತ ಹೇಳುವಂಥ ದೊಡ್ಡ ತೀರ್ಮಾನ ನಮ್ಮ ಸರ್ಕಾರಗಳಿಂದ ಆಗಿದೆ. ಇವತ್ತು ಮಾನ್ಯ ಮುನಿಯಪ್ಪನವರು, ಮಾನ್ಯ ಆಂಜನೇಯನವರು, ಖರ್ಗೆ ಸಾಹೇಬರು, ನಾನು, ನಮ್ಮ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರ ಹತ್ರ ಯೋಚನೆ ಮಾಡಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಆದಿಜಾಂಬುವ ಸಮುದಾಯಕ್ಕೆ ಅನ್ಯಾಯ ಆಗಿದೆ, ಶೋಷಿತರಲ್ಲಿ ಶೋಷಿತರಾಗಿದ್ದಾರೆ, ಅದಕ್ಕಾಗಿ ಅವರ ಅಭಿವೃದ್ಧಿ ಆಗಲೇಬೇಕು, ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ತರಬೇಕು ಅಂತೇಳಿ ಪ್ರಥಮವಾಗಿ ಆದಿಜಾಂಬುವ ಅಭಿವೃದ್ಧಿ ನಿಗಮ ಆಗಬೇಕು ಅಂತೇಳಿ ಪ್ರಸ್ತಾಪ ಮಾಡಿದರು. ಆ ಸಂದರ್ಭದಲ್ಲಿ ಖರ್ಗೆ ಸಾಹೇಬರು, ನಾನು, ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರಿಗೆ ಹೇಳಿದ್ವು, ಇದರ ಅಗತ್ಯತೆ ಇದೆ. ಈ ನಿಗಮ ಆಗೋದರ ಮೂಲಕ ಅನೇಕ ಕಾರ್ಯಕ್ರಮಗಳು ಅವರಿಗೆ ತಲುಪುತ್ತವೆ. ಏನು ನಮಗೆ ಕೊಟ್ಟಿರ್ತಕ್ಕಂಥ ಪರಿಶಿಷ್ಟ ಜಾತಿಗೆ ಕೊಟ್ಟಿರ್ತಕ್ಕಂಥ, ನಮಗೆ ಕೊಡ್ತಕ್ಕಂಥ ಹಣ ಇರ್ಬೋದು, ಅಧಿಕಾರ ಇರ್ಬೋದು, ಅಥವಾ ಬೇರೆ ರೀತಿಯಲ್ಲಿ ನಮಗೆ ಸಹಾಯ ಸಿಗ್ತಕ್ಕಂಥದ್ದು ಬೇರೆಯವರ ಪಾಲಾಗ್ತಾ ಇದೆ. ಅದು ಆಗಬಾರದು ಅಂಥೇಳಿ ಈ ನಿಗಮವನ್ನು ಪ್ರಸ್ತಾಪ ಮಾಡಿದ್ದು. ಇವತ್ತು ನಾನು ನಮ್ಮ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಬಯಸ್ತೇನೆ. ಈ ಕಾರ್ಯಕ್ರಮವನ್ನು ಇವತ್ತು ಲೋಕಾರ್ಪಣೆ ಮಾಡಿ ಆದಿಜಾಂಬುವ ನಿಗಮಕ್ಕೆ ಚಾಲನೆಯನ್ನು ಕೊಡೋದರ ಮೂಲಕ ಇವತ್ತು ಈ ಸಮುದಾಯದ ಅಭಿವೃದ್ಧಿ ಮುಂದಿನ ದಿನಗಳಲ್ಲಿ ಆಗಬೇಕು ಅಂಥೇಳಿ ನಾನು ಕೂಡ ಆಶಿಸ್ತೇನೆ. ಸ್ನೇಹಿತರೆ, ಆಯ್ತಪ್ಪ, ಆಯಿತು, ಸ್ವಲ್ಪ ಇರಿ, ದಯವಿಟ್ಟು ಸ್ವಲ್ಪ ಇರಿ. ಇವತ್ತು ನನಗೆ ಗೊತ್ತಿದೆ, ಅತ್ಯಂತ ಜವಾಬ್ದಾರಿಯಿಂದ ನಾನು ಈ ಮಾತನ್ನು ಆಡೋದಕ್ಕೆ ನಿಂತಿದ್ದೇನೆ. ಈ ರಾಜ್ಯದಲ್ಲಿ ಮತ್ತು ಈ ದೇಶದಲ್ಲಿ ಈ ಸಮುದಾಯಗಳು ಮುಂದೆ ಬರದೇ ಹೋದರೆ
ಅನೇಕ ಸಂದರ್ಭದಲ್ಲಿ ನಾನು ಈ ಮಾತನಾಡಿದ್ದೇನೆ. ಬಹುಸಂಖ್ಯಾತರಾಗಿರ್ತಕ್ಕಂಥ ಈ ಸಮುದಾಯಗಳು, ಶೋಷಿತ ಸಮುದಾಯಗಳು ಒಂದು ವೇಳೆ ಮುಂದುವರಿದೇ ಇದ್ದರೆ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಮುಂದುವರಿದೇ ಇದ್ದರೆ ಈ ದೇಶದ ಅಭಿವೃದ್ಧಿ ಆಗೋದಿಲ್ಲ, ಅಭಿವೃದ್ಧಿಯಲ್ಲಿ ಕುಂಠಿತ ಆಗುತ್ತೆ ಅಂತ ಹೇಳಿ ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೇನೆ. ಅದಕ್ಕಾಗಿ ಇವತ್ತು ಈ ಅಭಿವೃದ್ಧಿ ನಿಗಮ ನಮಗೆ ಸಹಾಯ ಆಗ್ತದೆ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ಅನೇಕ ಪ್ರಗತಿಪರವಾದಂಥ ವಿಚಾರಗಳನ್ನು ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಇದರಲ್ಲಿ ತಂದಿದ್ದಾರೆ. ಅದೆಲ್ಲ ಯಶಸ್ವಿ ಆಗಲಿ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳುತ್ತೇನೆ. ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳು, ಹಣಕಾಸಿನ ಸಚಿವರು ಈ ನಿಗಮಕ್ಕೆ ಹೆಚ್ಚು ಹಣವನ್ನು ಪ್ರಪ್ರಥಮವಾಗಿ ಇಡಬೇಕು ಅಂಥೇಳಿ ನಾನು ಕೂಡ ಅವರಲ್ಲಿ ಒತ್ತಾಯವನ್ನು ಮಾಡ್ತೇನೆ. ಸ್ನೇಹಿತರೆ, ಕಳೆದ ಅನೇಕ ವರ್ಷಗಳಿಂದ ಈ ಸಮುದಾಯಗಳ ಅಭಿವೃದ್ಧಿ ಆಗಬೇಕು ಅಂಥೇಳಿ ಹಿಂದೆ ಸದಾಶಿವ ಆಯೋಗವನ್ನು ಸರ್ಕಾರ ಮಾಡಿತು. ಈ ಆಯೋಗವನ್ನು ರಚನೆ ಮಾಡಿದಂಥ ಉದ್ದೇಶ ಪರಿಶಿಷ್ಟ ಜಾತಿಯಲ್ಲಿ ಯಾವ ಸಮುದಾಯ ಹಿಂದೆ ಉಳಿದಿದೆ, ಯಾವ ಸಮುದಾಯಕ್ಕೆ ಸವಲತ್ತುಗಳು ಸಿಕ್ಕಿಲ್ಲ, ಯಾವ ಸಮುದಾಯದಲ್ಲಿ ಶೈಕ್ಷಣಿಕವಾಗಿ ಹಿಂದೆ ಉಳಿದಿದ್ದಾರೆ, ಮೀಸಲಾತಿ ಎಷ್ಟರ ಮಟ್ಟಿಗೆ ಅವರಿಗೆ ಸಿಕ್ಕಿದೆ ಅನ್ನೋದನ್ನು ಅಧ್ಯಯನ ಮಾಡಬೇಕು ಅಂತೇಳಿ ಸದಾಶಿವ ಆಯೋಗವನ್ನು ಮಾಡಿದ್ದು. ಇವತ್ತು ಆ ವರದಿ ಸರ್ಕಾರದಲ್ಲಿದೆ. ಸರ್ಕಾರದಲ್ಲಿ ಇನ್ನೂ ಕೂಡ ಚರ್ಚೆ ಆಗಲಿಲ್ಲ. ಅನೇಕ ಸಂದರ್ಭದಲ್ಲಿ ಈ ಚರ್ಚೆ ಆಗಬೇಕು. ಈ ಚರ್ಚೆ ಆದಷ್ಟು ಶೀಘ್ರವಾಗಿ ಆಗಬೇಕು. ಅದಕ್ಕಾಗಿ ನಾವು ಯಾರು ಕೂಡ ತಪ್ಪು ಕಲ್ಪನೆಯನ್ನು ಭಾವಿಸ್ಕೊಳ್ಳೋದು ಬೇಡ. ನಾವ್ಯಾರೂ ಕೂಡ ಸದಾಶಿವ ಆಯೋಗದ ಅನುಷ್ಠಾನಕ್ಕೆ ವಿರೋಧಿ ಇಲ್ಲ. ಇದಕ್ಕೆ ಆದಷ್ಟು ಶೀಘ್ರವಾಗಿ ಒಂದು ಅಂತಿಮ ಆಗಬೇಕು ಅಂತೇಳಿ ಇವತ್ತು ನಾನು ಕೂಡ ಒತ್ತಾಯವನ್ನು ಮಾಡ್ತೇನೆ. ಆದ್ದರಿಂದ ಯಾರು ಕೂಡ ತಪ್ಪು ಕಲ್ಪನೆಯನ್ನು ಭಾವಿಸಬಾರ್ದು. ಯಾರು ಕೂಡ ನಾವು ಯಾರು ಇದಕ್ಕೆ ವಿರೋಧ ಇಲ್ಲ ಅನ್ನುವ ಮಾತನ್ನು ಪ್ರಪ್ರಥಮವಾಗಿ ಹೇಳೋದಕ್ಕೆ ಬಯಸ್ತೇನೆ. ಆದ್ದರಿಂದ ಸ್ನೇಹಿತರೆ, ಇವತ್ತು ಈ ಐತಿಹಾಸಿಕ ಕಾರ್ಯಕ್ರಮ ಒಂದು ಹೊಸ ದಿಕ್ಕನ್ನು ಈ ರಾಜ್ಯದಲ್ಲಿ ಸಾಮಾಜಿಕವಾಗಿ ಕೊಡುತ್ತೆ ಅಂತೇಳಿ ನಾನು ಅಂದ್ಕೊಳ್ತೇನೆ. ಈ ಹೊಸ ದಿಕ್ಕು ಈ ಸಮುದಾಯದ ಅಭಿವೃದ್ಧಿಗೆ, ಆದಿಜಾಂಬುವ ಸಮುದಾಯದ ಅಭಿವೃದ್ಧಿಗೆ ಪ್ರಾರಂಭ ಆಗ್ತದೆ ಅಂಥೇಳಿ ನಾನು ಭಾವಿಸ್ಕೊಂಡು ಇವತ್ತು ಮತ್ತೊಂದು ಬಾರಿ ಸಮಾಜ ಕಲ್ಯಾಣ ಇಲಾಖೆ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಏನು ಈ ಮೊದಲನೆಯ ಹೆಜ್ಜೆಯನ್ನು ಇಟ್ಟಿದ್ದಾರೆ, ಇದು ಯಶಸ್ಸಾಗಲಿ, ಕಾರ್ಯಕ್ರಮಗಳು ಯಶಸ್ಸಾಗಲಿ ಅಂತೇಳಿ ನಾನು ಆಶಿಸಿ, ನನಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ 4-6 ಮಾತುಗಳನ್ನು ಆಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಾನು ಅವರಿಗೆ ಅಭಿನಂದನೆಯನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಅಂಬೇಡ್ಕರ್, ಜೈ ಜಗಜೀವನ್ ರಾಮ್.